ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಸಾಕಷ್ಟು ಒಂದು ದಿವಾಳಿಗೆ ದೂಡಿದೆ ಅಂತೇಳಿ ವಿಪಕ್ಷಗಳು ಆರೋಪಗಳನ್ನ ಮಾಡ್ತಿದೆ. ಇದರ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಏಕೈಕ ಪಕ್ಷೇತರ ಶಾಸಕ, ಅದರಲ್ಲೂ ಕೂಡ ಸರ್ವೋದಯ ಕರ್ನಾಟಕ ಪಕ್ಷದವರು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂಥ ಈಗ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೈತ ಸಂಘದ ರೈತರನ್ನು ಪ್ರತಿನಿಧಿಸ್ತಕ್ಕಂಥ ಏಕೈಕ ಶಾಸಕ ದರ್ಶನ್ ಪುಟ್ಟಣ್ಣಯವರ ಕಚೇರಿ ಕೂಡ ಮಂಡ್ಯದ ಈ ಒಂದು ಕಚೇರಿನಲ್ಲಿರ್ತಕ್ಕಂಥದ್ದು. ಇದು ಹಳೆ ತಾಲೂಕು ಕಚೇರಿ ಅಂತೇಳಿ ಇರ್ತಕ್ಕಂಥದ್ದು. ಮಂಡ್ಯದ DC ಕಚೇರಿಯ ಏನು ಕೂಗಳತೆ ದೂರದಲ್ಲೇ ಇರ್ತಕ್ಕಂಥ ಈ ಶಾಸಕ ದರ್ಶನ್ ಪುಟ್ಟಣ್ಣಯವರ ಕಚೇರಿ ಈ ಹಿಂದೆ ಹಳೆ ತಾಲೂಕು ಕಚೇರಿ ಕೂಡ ಆಗಿದ್ದಂಥ ಕಟ್ಟಡ ಇದು. ಹಳೆ ತಾಲೂಕು ಕಚೇರಿ ಜೊತೆಗೆ ಇದಾದ ನಂತರದಲ್ಲಿ ಹೊಸ ಬಿಲ್ಡಿಂಗ್ಗೆ ವರ್ಗಾವಣೆ ಆದ ನಂತರದಲ್ಲಿ ತಾಲೂಕು ಕಚೇರಿ ಇಲ್ಲಿ ಈ ಕಟ್ಟಡವನ್ನು ಸೆಂಟ್ರಲ್ ಪೊಲೀಸ್ ಠಾಣೆಗೆ ಅಂತೇಳಿ ಮೀಸಲಾಗಿಡಲಾಗಿತ್ತು. ಇಲ್ಲಿ ಸೆಂಟ್ರಲ್ ಪೊಲೀಸ್ ಠಾಣೆ ಕೂಡ ಕೆಲ ವರ್ಷಗಳ ಕಾಲ ಇಲ್ಲಿ ಕಾರ್ಯನಿರ್ವಹಿಸಿತ್ತು. ಅದಾದ ನಂತರದಲ್ಲಿ ಏನು ಈ ಬಾರಿ 2023ರ ವಿಧಾನಸಭಾ ಚುನಾವಣೆ ಆದ ನಂತರದಲ್ಲಿ ಶಾಸಕರಾಗಿ ಆಯ್ಕೆಯಾದಂಥ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣೆ ಅವರಿಗೆ ಈ ಕಚೇರಿಯನ್ನು ಬಿಟ್ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದೆಡೆ ಅದೇ ಈ ಕಟ್ಟಡದ ಮತ್ತೊಂದು ಭಾಗದಲ್ಲಿ ಜನಸೇವಾ ಸ್ಪಂದನಾ ಕೇಂದ್ರ ಅಂತೇಳಿ ಏಕಗವಾಕ್ಷಿ ಸೇವಾ ಕೇಂದ್ರವನ್ನು ಇಲ್ಲೂ ಕೂಡ ತೆರೆದಿರ್ತಕ್ಕಂಥದ್ದು. ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಈ ಒಂದು ಇಲಾಖೆ ಜನಸೇವಾ ಸ್ಪಂದನಾ ಕೇಂದ್ರ ಇಲ್ಲಿ ಸಾಕಷ್ಟು ಒಂದು ಜನರಿಗೆ ಏಕಗವಾಕ್ಷಿ ಸೇವಾ ಕೇಂದ್ರ ಅಂತೇಳಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಯೋಜನೆಗಳನ್ನ ಕೊಡ್ತಕ್ಕಂಥದ್ದು ಕೂಡ ಇದೇ ಕಟ್ಟಡದಲ್ಲಿರ್ತಕ್ಕಂಥ ಆ ಕಚೇರಿ ಕೂಡ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಹಿರಿಯ ನಾಗರಿಕರ ಸಹಾಯವಾಣಿ ಅಂತೇಳಿ ಕೂಡ ಒಂದು ಕಚೇರಿ ಇರ್ತಕ್ಕಂಥದ್ದು. ಇದು ಏನು ಪೊಲೀಸ್ ಇಲಾಖೆಯ ಅಂಡರ್ಗೆ ಬರ್ತಕ್ಕಂಥ ಒಂದು ಕಚೇರಿ. ಹಿರಿಯ ನಾಗರಿಕರಿಗೆ ವಿವಿಧ ಸವಲತ್ತುಗಳನ್ನ ಒದಗಿಸೋ ನಿಟ್ಟಿನಲ್ಲಿ, ಜೊತೆಗೆ ಏನು ಅವರಿಗೆ ಏನಾದರೂ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಕೊಡುವಂಥದ್ದಿರ್ಬೋದು, ಹಾಗೆ ಕೆಲವೊಂದು ಮಾಹಿತಿಗಳನ್ನ ಅಂದರೆ ಅವರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಇತ್ಯರ್ಥಪಡಿಸೋದು ಮತ್ತು ಅವರ ಸಮಾಲೋಚನೆ ನಡೆಸುವಂಥ ಕಚೇರಿ ಕೂಡ ಆಗಿರ್ತಕ್ಕಂಥದ್ದು. ಈ ಮೂರೂ ಕಚೇರಿಗಳು ಇರ್ತಕ್ಕಂಥ ಈ ಒಂದು ಹಳೆ ತಾಲೂಕು ಕಚೇರಿ ಕಟ್ಟಡ ಕಳೆದ 15 ದಿನಗಳಿಂದ ಕತ್ತಲಲ್ಲಿ ಮುಳುಗಿರ್ತಕ್ಕಂಥದ್ದು. ಅಂದರೆ ವಿದ್ಯುತ್ ಬಿಲ್ಲನ್ನು ಸಾವಿರಾರು ರೂಪಾಯಿ ಹಲವಾರು ತಿಂಗಳಿಂದ ವಿದ್ಯುತ್ ಬಿಲ್ಲನ್ನು ಕಟ್ಟದೆ ಬಾಕಿ ಉಳಿಸ್ಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಕತ್ತಲಾಗಿರ್ತಕ್ಕಂಥದ್ದು. ಇದೀಗ ನೀವು ನೋಡ್ಬೋದು, ಅಕ್ಷಯನಿಕೇತನವನ್ನು ಒಂದು ಸಂಸ್ಥೆ ನಡೆಸಿರ್ತಕ್ಕಂಥ ಹಿರಿಯ ನಾಗರಿಕರ ಸಹಾಯವಾಣಿ ಏನಿದೆ, ಆ ಸಹಾಯವಾಣಿ ಕಚೇರಿಯಲ್ಲಿ ನೀವು ಕೂಡ ನೋಡ್ಬೋದು. ಇಲ್ಲಿ ಸಾಕಷ್ಟು ಜನ ಹಿರಿಯ ನಾಗರಿಕರು ಮತ್ತು ಅವರ ಕುಟುಂಬ ವರ್ಗದವರು ಕೂಡ ಬಂದಿರತಕ್ಕಂಥದ್ದು. ಅವ್ರನ್ನ ಏನು ಅವರ ಸಮಸ್ಯೆನ ಇತ್ಯರ್ಥಪಡಿಸಿ ಅವರಿಗೆ ಒಂದು ಸಹಾಯವಾಗಿ ಧ್ವನಿಯಾಗಿರಬೇಕಾದಂಥ ಒಂದು ಈ ಕಚೇರಿ ಇವತ್ತು ಕತ್ತಲಲ್ಲಿರ್ತಕ್ಕಂಥದ್ದು. ಹಿರಿಯ ನಾಗರಿಕರು ಕೂಡ ಇಲ್ಲಿ ಬಂದು ತಮ್ಮ ಸಮಸ್ಯೆಯನ್ನು ಇಲ್ಲಿ ಅಧಿಕಾರಿಗಳ ಹತ್ರ ಅಥವಾ ಇಲ್ಲಿ ಸಮಾಲೋಚಕರ ಹತ್ರ ಒಂದು ರೀತಿ ವಿನಿಮಯ ಮಾಡ್ಕೊಳ್ತಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಏನು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಮಾಲೋಚಕರು ಕೂಡ ಇಬ್ಬರಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. ಮೇಡಮ್, ಏನಕ್ಕೆ ಈ ಕಚೇರಿ ಕತ್ಲಾಗಿರ್ತಕ್ಕಂಥದ್ದು? ಕಾರಣ ಏನಿರ್ಬೋದು ಮೇಡಮ್? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ತೆಗೆದಿದ್ದಾರೆ ಸರ್ KEB ಆಫೀಸಿಂದ. ಸರ್ 15 ಡೇಸ್ ಆಯಿತು. 15 ಡೇಸ್. ಎಷ್ಟಿದೆ ಅಂತ ಮೇಡಮ್ ಬಾಕಿ? ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಇಲ್ಲಿ 3 ಡಿಪಾರ್ಟ್ಮೆಂಟ್ ಇದೆ. ದರ್ಶನ್ ಪುಟ್ಟಣ್ಣೆ ಆಫೀಸು, ಜನಸ್ಪಂದನ ಆಫೀಸು ಮತ್ತು ನಮ್ಮದು ಕೂಡ ಇದೆ. ಆದರೆ 3 ಡಿಪಾರ್ಟ್ಮೆಂಟಿಂದನೂ ಒಂದೇ ಮೀಟ್ರ್ ಇರೋದ್ರಿಂದ ಎಲ್ಲನೂ ಕಟ್ ಮಾಡಿದ್ದಾರೆ ಸರ್. ಅದು ಇಂಡಿವಿಜುವಲ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಮೇಡಮ್, ನಿಮ್ಮ ಇಲಾಖೆ ಬರ್ತಕ್ಕಂಥದ್ದು, ನಿಮ್ಮದು ಒಂದು ಸಂಸ್ಥೆ ಪೊಲೀಸ್ ಇಲಾಖೆ ಅಂಡರ್ನಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಏನೇನು ಕಾರ್ಯಚಟುವಟಿಕೆಗಳು ನಿಮ್ಮ ಇಲಾಖೆಯಲ್ಲಿ ಅಥವಾ ನಿಮ್ಮ ಸಂಸ್ಥೆನಲ್ಲಿ ನಡೆಯುತ್ತೆ? ಸರ್, ನಮ್ಮದು ಹಿರಿಯ ನಾಗರಿಕರ ಸಹಾಯವಾಣಿ ಆಗಿರೋದ್ರಿಂದ ಇಲ್ಲಿ ಹಿರಿಯವರು ಬಂದು ಮನೆಯಲ್ಲಿ ಪ್ರಾಬ್ಲಮ್ಸ್ ಇರೋರೆಲ್ಲ ಬಂದು ಇಲ್ಲೇ ಕಂಪ್ಲೇಂಟ್ ಕೊಡೋಂಥದ್ದು ಮತ್ತು ಅವರಿಗೆ ಹಿರಿಯ ನಾಗರಿಕರದ್ದು ಕಾರ್ಡ್ ಮಾಡಿಕೊಡೋಂಥದ್ದು ಅದ್ರದ್ದೆಲ್ಲ ಇಲ್ಲೇ ಸರ್ ನಡೆಯೋಂಥದ್ದು. ಈ ಥರ ಇದ್ದಾಗ ನಮಗೂ ಕಾರ್ಡ್ ಮಾಡೋದಕ್ಕೂ ಪವರ್ ಇಲ್ಲ ಸರ್. ಇವಾಗ ನಾವು ಇನ್ನೊಂದು ಸಂಸ್ಥೆಯಲ್ಲಿ ಇಟ್ಕೊಂಡು ನಾವು ಕಾರ್ಡ್ ಕೊಡೋಂಥದ್ದು, ಪ್ರಾಜೆಕ್ಟ್ ಪ್ರಪೋಸಲ್ ಮಾಡೋಂಥದ್ದು ಎಲ್ಲ ಕೂಡ ಬೇರೆ ಡಿಪಾರ್ಟ್ಮೆಂಟಲ್ಲೇ ಮಾಡ್ಕೊಂಬರ್ತಾ ಇರೋದು ಸರ್. ಮತ್ತೊಬ್ಬರು ಸಮಾಲೋಚಕರಿದ್ದಾರೆ, ಅವ್ರನ್ನೂ ಮಾತನಾಡಿಸ್ತೇನೆ. ಮೇಡಮ್, ಕಳೆದ 15 ದಿನಗಳಿಂದ ಏನು ಪವರ್ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಈ ಕಟ್ಟಡಕ್ಕೆ. ನಿಮ್ಮ ಕಾರ್ಯಚಟುವಟಿಕೆಗಳು, ನಿಮ್ಮ ಕಚೇರಿಯ ದೈನಂದಿನ ಚಟುವಟಿಕೆಗಳು ಯಾವ ರೀತಿ ನಡೀತಿದ್ದಾವೆ, ಹೇಗಿದೆ ಸರ್? ನಾವು ಆಲ್ಟ್ರೇಷನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಪವರ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಮ್ದು ಇನ್ನೊಂದು ಆಫೀಸ್ ಇದೆ. ಸಿಸ್ಟಮ್ಸ್ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅದರ್ವೈಸ್ ಅನ್ಮ್ಯಾನ್ಯುವಲ್ ಆಗಿ ನಡೆಯೋವಂಥ ಪ್ರೋಸೆಸ್ನ ಇಲ್ಲಿ ನಡೆಸ್ತಿದ್ದೀವಿ ಸರ್. ಮ್ಯಾನ್ಯುವಲ್ ಆಗಿ ಇವಾಗ ಸಿಸ್ಟಮ್ ವರ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರೋವಂಥವನ್ನ ನಮ್ದು ಇನ್ನೊಂದು ಆಫೀಸ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಕೆಲಸ ಕಾರ್ಯಗಳಂತೂ ನಿಲ್ಲಿಸಿಲ್ಲ. ಏನೇನು ಸಮಸ್ಯೆಗಳಿದ್ರೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಏನು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಅಂತೇಳಿ ಕೆಲವು ನಾಗರಿಕರು ಕೂಡ ಇಲ್ಲಿಗೆ ಬಂದಿರತಕ್ಕಂಥದ್ದು. ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೇನೆ. ಸರ್, ತಾವು ಎಲ್ಲಿಂದ ಬಂದೀರಾ ಮತ್ತು ಈ ಕಚೇರಿಯ ಈ ವ್ಯವಸ್ಥೆಯನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಈ ಕಡೆ ನಿಂತ್ಕೊಂಡು ಮಾತಾಡ್ಬೋದಾ?
ಏನು ಅನಿಸುತ್ತೆ ಸರ್ ಈ ಕಚೇರಿಯ ವ್ಯವಸ್ಥೆಯನ್ನು ನೋಡಿದ್ರೆ ಏನು ಅನಿಸುತ್ತೆ? ಸರ್ ಬಂದ ತಕ್ಷಣ ಇಲ್ಲಿ ಫುಲ್ ಕತ್ತಲೆ ಆವರಿಸ್ಕೊಂಡಿದೆ. ಇಲ್ಲಿಂದ ಫೋನ್ ಬಂದಿತ್ತು, ನಿಮ್ಮ ಮೇಲೆ ದೂರು ಬಂದಿದೆ, ಬನ್ನಿ ವಿಚಾರಣೆ ಮಾಡಬೇಕು ಅಂತ. ನಾವು ಅದು ಅಡ್ರೆಸ್ ಹುಡುಕೊಂಡು ಬಂದರೆ ಇಲ್ಲೆಲ್ಲ ಫುಲ್ ಕತ್ಲು. ಇಲ್ಲಿ ಅಧಿಕಾರಿಗಳು ಯಾರು ಏನು ಕತ್ಲಲ್ಲಿ ಕಾಣಿಸ್ತಾನೆ ಇಲ್ಲ, ಗೊತ್ತಾನೆ ಆಯ್ತಾ ಇಲ್ಲ. ನಮಗೆ ಬೇಜಾರಾಯ್ತು ಸರ್. ಇಲ್ಲಿ ಕರೆಂಟ್ ತೆಗ್ದದೆ ಅಂತ ಗೊತ್ತಾಯಿತು. ಕರೆಂಟ್ ತೆಗ್ದಿರೋದ್ರಿಂದ ಎಲ್ಲ ಸರ್ಕಾರ ಕರೆಂಟ್ ಉಚಿತ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ರು ಸುಧಾ ಇಲ್ಲಿ ಕರೆಂಟೇ ಇಲ್ಲ. ಇಲ್ಲಿ ಜಿಲ್ಲಾಡಳಿತ ಸರಿಯಾಗಿ ನೋಡ್ಕೊತಾ ಇಲ್ಲ. ಜಿಲ್ಲಾಡಳಿತ ಕುಸಿದಿದೆ ಸರ್. ತಕ್ಷಣ ಇಲ್ಲಿಗೆ ಕರೆಂಟು ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಯಾಗಿ ನಾನು ಕೇಳ್ಕೊತೀನಿ ಸರ್. ಸೊ ಇದಿಷ್ಟು ಇಲ್ಲಿಯ ನಾಗರಿಕರ ಮಾತಾಗಿರ್ತಕ್ಕಂಥದ್ದು. ಮತ್ತು ಏನು ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯವರ ಕಚೇರಿ ಕೂಡ ಇದೇ ಪಕ್ಕದಲ್ಲೇ ಇರತಕ್ಕಂಥದ್ದು, ಇದೇ ಕಟ್ಟಡದ ಮತ್ತೊಂದು ಭಾಗದಲ್ಲಿ ಇರತಕ್ಕಂಥದ್ದು. ಅಂದರೆ ಮಧ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರ ಕಚೇರಿ ಇದ್ದರೆ ಅದರ ಪಕ್ಕದಲ್ಲಿ ಹಿರಿಯ ನಾಗರಿಕರ ಸಹಾಯಕ ಕೇಂದ್ರ ಕೂಡ ಇರತಕ್ಕಂಥದ್ದು. ಮತ್ತೊಂದೆಡೆ ಏನು ಜನಸ್ಪಂದನ ಕೇಂದ್ರ ಕೂಡ ಇರತಕ್ಕಂಥದ್ದು. ಅಂದರೆ ಜನರಿಗೆ ಏನು ಅವರು ವಿವಿಧ ಹಳ್ಳಿಗಳಿಂದ ತಮ್ಮ ವಿವಿಧ ಏನು ಸಮಸ್ಯೆಗಳನ್ನ ಹೊತ್ತು ಅಥವಾ ತಮ್ಮ ಪಹಣಿಯನ್ನು ಅಥವಾ RTCಯನ್ನು ಇತರೆ ವಿಚಾರಗಳನ್ನ ಪಡ್ಕೊಳ್ಳಿಕ್ಕೆ ಅಂತೇಳಿ ಬರ್ತಕ್ಕಂಥ ಒಂದು ಈ ಜನಸೇವಾ ಸ್ಪಂದನಾ ಕೇಂದ್ರ ಏನಿದೆ, ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಜನಸೇವಾ ಸ್ಪಂದನಾ ಕೇಂದ್ರ, ಇದು ಕೂಡ ವಿದ್ಯುತ್ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಚೇರಿಯನ್ನು ಕೂಡ ಬೀಗ ಹಾಕಿ ಇಲ್ಲಿನ ಸಿಬ್ಬಂದಿ ಹೋಗಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಇದೇ ಕಚೇರಿಯ ಮುಖ್ಯ ದ್ವಾರ. ಈ ಮುಖ್ಯ ದ್ವಾರಕ್ಕೆ ಕೂಡ ಈಗ ಬೀಗವನ್ನು ಜಡಿದು ಅಂದರೆ ಈ ಒಂದು ಜನಸೇವಾ ಸ್ಪಂದನಾ ಕೇಂದ್ರ ಏನಿದೆ ಇದು ಸಂಪೂರ್ಣವಾಗಿ ವಿದ್ಯುತ್ತಿನಿಂದಲೇ ಆಗಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಅಂದರೆ ಕಂಪ್ಯೂಟರ್ನಿಂದ RTCಯನ್ನು ತೆಗೆಯುವಂಥದ್ದಾಗ್ಬೋದು ಅಥವಾ ಇತರೆ ಪಹಣಿಯನ್ನು ತೆಗೆಯುವಂಥದ್ದಾಗ್ಬೋದು. ಹೀಗೆ ಸಂಪೂರ್ಣ ವಿದ್ಯುತ್ ಇದ್ದರೆ ಮಾತ್ರ ಅವರು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಈಗ ನೀವು ನೋಡ್ಬೋದು KEBಯಿಂದ ಬಂದಿರತಕ್ಕಂಥ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಬಂದಿರತಕ್ಕಂಥ 299-34 29,934 RR ನಂಬರ್ನ ಇದೇ ಒಂದು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರ್ತಕ್ಕಂಥದ್ದು. ಇದೇ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಸಂಪೂರ್ಣ ಕಟ್ಟಡ ಕತ್ತಲಮಯವಾಗಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರು ಕೂಡ ನಿಜವಾಗ್ಲೂ ಕೂಡ ಇಲ್ಲಿ ಏನು ಇಲ್ಲಿನ ಅವ್ಯವಸ್ಥೆಯನ್ನು ಕಂಡು ನಿಜವಾಗ್ಲೂ ಕೂಡ ಗೋಳಿಡ್ತಾ ಇರ್ತಕ್ಕಂಥದ್ದು. ಅಂದರೆ ಸರ್ಕಾರ ಕೇವಲ ಏನು ಗ್ಯಾರಂಟಿಗಳ ವಿಚಾರದಲ್ಲಿ ನಾನು ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೇನೆ, ಇತರೆ ಯೋಜನೆಗಳನ್ನ ಕೊಡ್ತೇನೆ ಅಂತೇಳಿ ಹೇಳಿ ಈ ರೀತಿಯ ಒಂದು ಕತ್ತಲು ಭಾಗ್ಯವನ್ನು ಸರ್ಕಾರಿ ಸೇವೆಗೆ, ಅದರಲ್ಲೂ ಕೂಡ ಜನಪ್ರತಿನಿಧಿ ಆಗಿರ್ತಕ್ಕಂಥ ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರ ಕಚೇರಿಗೆ ಈ ರೀತಿಯ ಒಂದು ಕತ್ತಲು ಭಾಗ್ಯವನ್ನು ಕೊಟ್ಟಿದೆಯಲ್ಲ ಅಂತೇಳಿ ನಾಗರಿಕರು ಕೂಡ ತಲೆ ತಗ್ಗಿಸುವಂಥ ನಿಟ್ಟಿನಲ್ಲಿ ಅಂದರೆ ಏನು ಸರ್ಕಾರವನ್ನು ಹೀಯಾಳಿಸುವ ಮೆಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ನೋಡ್ಬೋದು, ಈಗ ಇದೇ ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರ ಕಚೇರಿ, ಇದೇ ಕಚೇರಿಯ ಒಂದು ಎಲ್ಲವೂ ಕೂಡ ಕೊಠಡಿ, ಪ್ರಮುಖವಾಗಿ ಇಲ್ಲಿ ಜನರನ್ನು ಭೇಟಿ ಮಾಡ್ತಕ್ಕಂಥ ಕೊಠಡಿ ಇರ್ಬೋದು. ಈ ಕೊಠಡಿಯಲ್ಲೂ ಕೂಡ ನೀವು ಗಮನಿಸ್ಬೋದು, ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಸ್ವಿಚ್ಗಳನ್ನ ಹಾಕಿದ್ರೂ ಕೂಡ ಯಾವುದೇ ಒಂದು ಸಂಪರ್ಕ ಸಾಧ್ಯವಾಗ್ತಿಲ್ಲ. ಏನೋ ಒಂದು ಫ್ಯಾನ್ಗಳು ಕೂಡ ಇರ್ತಕ್ಕಂಥದ್ದು, 2 ಫ್ಯಾನ್ಗಳ ವ್ಯವಸ್ಥೆ ಇದೆ ಮತ್ತು 4-5 ವಿದ್ಯುತ್ ಟ್ಯೂಬ್ಲೈಟ್ಗಳು ಕೂಡ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಸ್ಥಗಿತವಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ರೈತರನ್ನು ಪ್ರತಿನಿಧಿಸ್ತಕ್ಕಂಥ ಏಕೈಕ ಶಾಸಕರಿಗೆ ಇರ್ತಕ್ಕಂಥ ಈ ಒಂದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿ ಈ ರೀತಿ ಕತ್ತಲಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಅಂತಲೇ ಹೇಳ್ಬೋದು. ಇನ್ನಾದರೂ ಕೂಡ ಸಂಬಂಧಪಟ್ಟ ಸರ್ಕಾರ ಆಗ್ಬೋದು, ಅಧಿಕಾರಿಗಳಾಗ್ಬೋದು ಅಥವಾ ಜಿಲ್ಲಾಡಳಿತ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳು ಇದಕ್ಕೊಂದು ಬೆಳಕಿನ ಭಾಗ್ಯವನ್ನು ಕೊಡ್ತಾರ ಅಂತ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.